ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆ್ಯಂಡ್ ನಿಮ್ಮಂಥ ನಿಷ್ಠಾವಂತ ಆಫೀಸರ್ ನೆನಪಿಗೋಸ್ಕರ ಈ ಸ್ಟೇಷನಿಂದ ಏನೋ ತೊಗೊಂಡೋಗ್ಬೇಕಲ್ಲ, ಏನು ತೊಗೊಂಡೋಗ್ಲಿ? ಇಲ್ಲಿ ಏನು ತೊಗೊಂಡೋಗೋದು? ಸರ್ ಏನು ಬೇಕು ಹೇಳಿ ಸರ್. ಒಂದು ನಿಮಿಷ ಲೆಟ್ ಮಿ ಸಿ ವೇಟ್ ಏನು ತೊಗೊಂಡೋಗೋದು? ಹಾಂ, ನಿಮ್ಮ ಪೆನ್. ಈ ಪೆನ್ ಕೊಡಿ. ಈ ಪೆನ್ನ? ಸರ್ ಇದು ಬರೀ 20 ರೂಪಾಯಿ ಪೆನ್ನು, ಬೇರೆ ಏನಾದರೂ ಇದ್ರೆ ಕೇಳಿ. ನೈ ನಾನು ನಿಮ್ಮ ಪ್ರಮೋಷನ್ ಲೆಟರ್ ಸೈನ್ ಮಾಡೋಕ್ಕೆ ಈ ಪೆನ್ ಬೇಕು, ಅದರಲ್ಲೇ ಸೈನ್ ಮಾಡ್ತೀನಿ. ಆ್ಯಂಡ್ ನಿಮ್ಮ ನೆನಪಿಗೋಸ್ಕರ ನಾನು ಜೋಪಾನವಾಗಿ ಇಟ್ಕೋತೀನಿ. ಪ್ಲೀಸ್ ಕೊಡಿ ಸರ್. ಪ್ಲೀಸ್ ಎಲ್ಲ ಯಾಕೆ ಸರ್? ತಗೊಳ್ಳಿ ಸರ್. ಇವನಿಗೆ ಈ ಪೆನ್ನಿನ ನಿಖರವಾದ ಬೆಲೆ 30,000 ಅನ್ನೋದೇ ಗೊತ್ತಿಲ್ಲ. ಥ್ಯಾಂಕ್ ಯು ನಾಗರಾಜ್. ಬರಲಾ? ಮೋಸ್ಟ್ಲಿ ನಿನ್ನ ಫ್ರೆಂಡು ಈ ಚಾಲೆಂಜಲ್ಲಿ ಸೋಲ್ತಾನೆ ಅನ್ಸುತ್ತೆ. ಅವನು ನನ್ನ ಕಾಲು ಹಿಡ್ಕೊಳ್ಳೋದಂತೂ ಕನ್ಫರ್ಮ್. ಮೇಡಮ್, ನಮ್ಮ ಫ್ರೆಂಡ್ಗೆ ಚಾಲೆಂಜ್ ಅಂದ್ರೆ ತುಂಬಾ ಇಷ್ಟ. ಅವನ್ ಸೋಲೋ ಗಂಡೇ ಅಲ್ಲ, ಅವನ್ ಗೆದ್ದೇ ಗೆಲ್ತಾನೆ. ಓಹೋ, ಅದ್ ಹೇಗೆ ಹೇಳ್ತೀಯಾ? ಅಲ್ಲಿ ನೋಡಿ ಮೇಡಮ್, ಅವನ್ ಗೆದ್ದಿದ್ದೇನೆ ಅನ್ನೋದಕ್ಕೆ ಅವನ್ ಮುಕ್ತಲ್ಲಿರೋ ಆ ನಗುನೇ ಸಾಕು. ಹೇಳಿದ ಕೆಲಸ ಏನಾಯ್ತು? ಈ ನರಸಿಂಹ ಒಂದ್ಸಲಿ ಕಮಿಟ್ ಆದ್ಮೇಲೆ ಮುಗ್ದೋಯ್ತು. ಹೇಳಿದ ಕೆಲಸನ ಮಾಡದೆ ಬಿಡಲ್ಲ ಅಂತ ನಿನಗೆ ಗೊತ್ತಲ್ಲ ಬೇಬಿ. ಇದೇ ತಾನೆ ನಿಮ್ಮಪ್ಪನ ಜೇಬಲ್ಲಿ ಇದ್ದಿದ್ದ ಪೆನ್ನು. ನಿಜವಾಗ್ಲೂ ಇದನ್ನ ಡ್ಯಾಡಿನೇ ತಗೊಂಡ್ ಬಂದ್ಯಾ ಅಥವಾ ಬೇರೆ ಎಲ್ಲಿಂದಾನೋ ಎತ್ಕೊಂಡ್ ಬಂದ್ಯಾ? ಅಷ್ಟು ಡೌಟ್ ಇದ್ರೆ ನಿಮ್ಮ ಅಪ್ಪನಿಗೆ ಫೋನ್ ಮಾಡಿ ಕೇಳು, ಪೆನ್ನು ಯಾರಿಗೆ ಕೊಟ್ಟೆ ಅಂತ. ಸಂದೀಪ ಮಗ, ದುಡ್ಡು ಕೊಡಕ್ಕೆ ಹೇಳ. ಮೇಡಮ್, ದುಡ್ಡು. ಒಳ್ಳೆ ಕೆಲ್ಸಕ್ಕೆ ಅಂತ ದುಡ್ಡು ತಗೋತಾ ಇದೀನಿ. ಅವಳ ಹತ್ರ ತಗೊಂಡೆ ಅಪ್ಶಕ್ನ ಆಗ್ಬಿಡುತ್ತೆ. ನೀನೇ ತಗೊಳ. ಕೊಡಿ. ಅಂತೂ ಈ ಚಾಲೆಂಜ್ ಅಲ್ಲಿ ಗೆದ್ದಿ ಅವ್ರ ಕಾಲಿಗೆ ಬೀಳೋ ತಪ್ಪಿಸ್ಕೊಂಡೆ ಮಗ. ಅಷ್ಟು ಸಾಕು ಕಣ. ಕಾಲಿಗೆ ಬೀಳೋದು ತಪ್ಪಿಸ್ಕೊಂಡೆ, ದುಡ್ಡು ಇಸ್ಕೊಂಡೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.